ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ಯಾರ್ಯಾರು ಕ್ರಿಸ್ತನಲ್ಲಿ ಇದ್ದಾನೋ ಅವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ನೋಡುವಾಗ ಲೋಕದಲ್ಲಿ ಅನೇಕ ಜನಗೆ ನಾನು ಮಾತನಾಡೋದು ಇವತ್ತು ಅಪರಾಧ ನಿರ್ಣಯ ಬಗ್ಗೆ. ಪ್ರಿಯರೇ, ತನ್ನನ್ನು ತಾನು ಅಪರಾಧಿ ಎನ್ನಿಸಿಕೊಳ್ಳುವುದು, ತನ್ನನ್ನೇ ನಾನು ತಪ್ಪು ಮಾಡಿದ್ದೇನೆ, ನಾನು ದ್ರೋಹ ಮಾಡಿದ್ದೇನೆ, ಇಂಥ ಮನೋಭಾವನೆ ನಮಗೆ ಕಾಡ್ತಾ ಇದೆ. ಪ್ರಿಯರೇ, ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯಾರ್ಯಾರು ಯೇಸುವಿನಲ್ಲಿ ಇದ್ದಾರೋ ಅವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಅಂತ ಯೇಸು ಹೇಳ್ತಾ ಇದ್ದಾನೆ. ನಾನು ಮಾತನಾಡೋದು ಅದು ಅಪರಾಧ ನಿರ್ಣಯ. ಪ್ರಿಯರೇ, ಈ ಅಪರಾಧ ನಿರ್ಣಯ ಬಗ್ಗೆ ನಾನು ಮಾತನಾಡುವಾಗ ಅದು ಲೋಕದಲ್ಲಿ ನಾವು ನೋಡುವಾಗ ಅನೇಕ ಜನರಿಗೆ ಅಪರಾಧ ನಿರ್ಣಯ ಅದು ಮನೋಭಾವನೆ ಇದೆ. ಪ್ರಿಯರೇ, ಅದಕ್ಕೆ ಅವರ ಜೀವಿತದಲ್ಲಿ ಅವರು ಪ್ರತಿ ಸರ್ತಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ಸರ್ತಿ ಅವರಿಗೆ ಜಯ ಇರುವುದಿಲ್ಲ. ಪ್ರತಿ ಸರ್ತಿ ಅವರು ಎಲ್ಲಾದರೂ ಹೋದರೂ ಅದು ಮನೋಭಾವನೆ ಅವರಿಗೆ ಕಾಡ್ತಾ ಇದೆ. ಅದಕ್ಕೆ ಈ ಅಪರಾಧ ಮನೋಭಾವನೆ ನಮ್ಮ ಜೀವಿತದಲ್ಲಿ ಯಾವಾಗ ಇರುತ್ತದೆ ಪ್ರಿಯರೇ, ಅವಾಗ ನಮ್ಮ ಜೀವಿತ ಮುಂದಕ್ಕೆ ಹೋಗ್ಲಕ್ಕ ಆಗುವುದಿಲ್ಲ. ಪ್ರಿಯರೇ, ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯೇಸುವಿನಲ್ಲಿ ಯಾರ್ಯಾರು ಇರ್ತಾರೋ, ಯೇಸು ಕ್ರಿಸ್ತನಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆ ಅಪರಾಧ ನಿರ್ಣಯ ಈಗ ಕ್ರಿಸ್ತನಲ್ಲಿ ಇಲ್ಲವೇ ಇಲ್ಲ ಅಂತ. ಇವತ್ತು ನೀನು ಎಲ್ಲಿದ್ದೀರಿ ಗೊತ್ತಿಲ್ಲ, ಯಾವ ಸ್ಥಳದಲ್ಲಿ ಇದ್ದೀರಿ ಗೊತ್ತಿಲ್ಲ, ಆದರೆ ಯೇಸು ನಿನಗೆ ಹೇಳ್ತಾ ಇದೆ, ನಿನ್ನ ಜೀವಿತದಲ್ಲಿ ಅಪರಾಧ ಮನೋಭಾವನೆ ಇದೆಯಾ? ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ನಾನು ಶಿಕ್ಷಿಸಬೇಕು ಅಂತ ನೀನು ಹೇಳ್ತಾ ಇದ್ದಿರಬಹುದು. ಆದರೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ನನ್ನನ್ನು ಆ ಅಪರಾಧ ನಿರ್ಣಯ ಮನೋಭಾವದಿಂದ ಬಿಡುಗಡೆ ಮಾಡಿದ್ದಾನೆ. ಆತನು ಶಿಲುಬೆ ಮೇಲೆ ಸತ್ತು ನಮ್ಮ ಪಾಪವನ್ನು ತೆಗೆದುಕೊಂಡು ನಮ್ಮ ಅಪರಾಧ ನಿರ್ಣಯವನ್ನು ಆತನು ತೆಗೆದುಕೊಂಡಿದ್ದಾನೆ. ಪ್ರಿಯರೇ, ನೀನು ನಿನ್ನ ಹೃದಯದಲ್ಲಿ ಯೇಸುವನ್ನು ಸ್ವೀಕರಿಸುವುದಾದರೆ, ಆ ಯೇಸು ನಿನ್ನ ಜೀವಿತದಲ್ಲಿ ಬಂದರೆ ಪ್ರಿಯರೇ, ನಾನು ಖಂಡಿತವಾಗಿ ಹೇಳ್ತೇನೆ, ನಿನ್ನ ಅಪರಾಧ ಮನೋಭಾವನೆ ಅದು ಹೋಗುತ್ತದೆ. ಯಾವಾಗ ಯೇಸು ನಿನ್ನ ಜೀವಿತದಲ್ಲಿ ಪ್ರವೇಶ ಆಗ್ತಾನೆ, ಅವಾಗ ನಿನ್ನ ಜೀವಿತ ಅಪರಾಧ ಮನೋಭಾವದಿಂದ ಬಿಡುಗಡೆ ಆಗಿ ಒಂದು ನೂತನ ಸೃಷ್ಟಿ ಆಗುತ್ತೆ. ನೀನು ಹೊಸದಾಗಿ ಜೀವಿಸ್ತಿ, ಅವಾಗ ಹೊಸ ಆಲೋಚನೆ ಬರುತ್ತದೆ. ಈ ಲೋಕದಲ್ಲಿ ನಾವು ನೋಡುವಾಗ ಪ್ರಿಯರೇ, ಅನೇಕ ಜನರಿಗೆ ಈ ಅಪರಾಧ ಮನೋಭಾವನೆಯನ್ನು ಅವರಿಗೆ ಕಾಡ್ತಾ ಇದೆ. ಈ ಅಪರಾಧ ಮನೋಭಾವನೆ ಯಾವಾಗ ನಮ್ಮ ಜೀವಿತದಲ್ಲಿ ಇರ್ತದೆ ಪ್ರಿಯರೇ, ನಮ್ಮ ಜೀವಿತ ಎಂದಿಗೂ ಯಶಸ್ಸನ್ನು ಕಂಡುವುದಿಲ್ಲ. ಪ್ರಿಯರೇ, ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯೇಸುವಿನಲ್ಲಿ ನೀನು ಇರುವುದಾದರೆ, ಇವತ್ತು ನೀನು ಯಾರಾದರೂ ಇರಬಹುದು, ಯಾವ ಸ್ಥಳದಲ್ಲಿ ಆದರೂ ಇರಬಹುದು, ಆದರೆ ನೀನು ಯೇಸುವಿನಲ್ಲಿ ಇದ್ದರೆ ಆದರೂ ಕೂಡ ನಿನಗೆ ಅಂತ ಅಪರಾಧ ಮನೋಭಾವನೆ ನಿನಗೆ ಕಾಡ್ತಾ ಇದೆಯಾ? ನಾನು ತಪ್ಪು ಮಾಡಿ, ನಾನು ಇದು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ವ್ಯಭಿಚಾರ ಮಾಡಿದ್ದೇನೆ, ನನ್ನ ಪಾಪಕ್ಕೆ ಮೋಕ್ಷ ಯಾವುದನ್ನು? ಯೇಸುವಿನ ರಕ್ತ ನಿನ್ನ ಪಾಪಕ್ಕೆ ಮೋಕ್ಷ. ಆ ಯೇಸು ನಿನಗಾಗಿ ಆ ಪಾಪವನ್ನು ಹೊತ್ತಿಕೊಂಡಿದ್ದಾನೆ, ನಿನ್ನ ಪಾಪ. ಈಗ ನೀನು ಕ್ರಿಸ್ತನನ್ನು ನಂಬುವಾಗ ನೀನು ಕ್ರಿಸ್ತನಲ್ಲಿ ಇದ್ದಿದ್ದಿ, ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ನಿನಗೆ ಅಂತ ಬಯಕೆ ಇದ್ದರೆ, ಅಪರಾಧ ಮನೋಭಾವನೆ ಇದ್ದರೆ, ಆ ಮನೋಭಾವನೆ ಶೈತಾನ ಕಡೆಯಿಂದ. ಪ್ರಿಯರೇ, ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯಾರ್ಯಾರು ಯೇಸುವಿನಲ್ಲಿ ಇರ್ತಾರೋ ಅವರು ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಅಂತ. ನೀನು ಇಂಥ ಭಾವನೆ ಸತಾಸ್ತಾ ಇದ್ದಿರಬಹುದು, ಇಂಥ ಅಪರಾಧ ನಿರ್ಣಯ ಭಾವನೆ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ ನೀನು ಎಲ್ಲೆಲ್ಲಿ ಹೋಗ್ತಿ, ಆ ಅಪರಾಧ ಮನೋಭಾವನೆ ನಿನಗೆ ಪ್ರತಿ ದಿನ ಕಾಡ್ತಾ ಇದ್ದಿರಬಹುದು. ಈ ಅಪರಾಧ ನಿರ್ಣಯದಿಂದ ನಿನ್ನ ಜೀವಿತದಲ್ಲಿ ನಿದ್ರೆ ಬರುವುದಿಲ್ಲ, ನಿನ್ನ ಜೀವಿತ ಮುಂದಕ್ಕೆ ಹೋಗುವುದಿಲ್ಲ, ನಿನ್ನ ಜೀವಿತ ಎಂದಿಗೂ ಯಶಸ್ಸನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಿನ್ನ ಕುಟುಂಬದಲ್ಲಿ ಯಶಸ್ಸು ಆಗುವುದಿಲ್ಲ, ನೀನು ಸೇವೆಯಲ್ಲಿ ಯಶಸ್ಸು ಆಗುವುದಿಲ್ಲ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆಗುವುದಿಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯಾರ್ಯಾರು ಕ್ರಿಸ್ತನಲ್ಲಿ ಇರುತ್ತಾರೋ ಅವರ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಈಗ ನೀನು ಅಪರಾಧ ನಿರ್ಣಯ ಇಲ್ಲ. ಈಗ ಯೇಸು ನೀನು ನಂಬೋದಾದರೆ, ಯೇಸು ಕ್ರಿಸ್ತ ನೀನು ನಿಜವಾದ ರಕ್ಷಕನನ್ನು ಅಂಗೀಕಾರ ಮಾಡಿದರೆ, ಆತ ನಿನ್ನ ಜೀವಿತದಲ್ಲಿ ಇದ್ದರೆ, ಅಂತ ಭಾವನೆ ಇನ್ನೂ ಕೂಡ ನಿನಗೆ ಸತಾಸ್ತಾ ಇದ್ದಿರಬಹುದು. ಆದರೆ ಯೇಸು ನಿನಗೆ ಶುಭ ಸಂದೇಶ ಹೇಳ್ತಾ ಇದೆ, ನೀನು ನನ್ನಲ್ಲಿ ಇರುವಾಗ ಆ ಅಪರಾಧ ಮನೋಭಾವ ನಿನಗೆ ಇಲ್ಲವೇ ಇಲ್ಲ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಯೇಸು ನಿನಗಾಗಿ, ನನಗಾಗಿ, ಇಡೀ ಲೋಕಕ್ಕಾಗಿ ಆತನ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದಿಂದ ನೀನು ಶುದ್ಧನಾಗಿದ್ದಿ ಮತ್ತು ನೀನು ನಂಬೋದಾದರೆ ಆ ರಕ್ತವನ್ನು ನಿನಗೆ ಬಿಡುಗಡೆ ಮಾಡುತ್ತದೆ. ಯೇಸು ಅಪರಾಧ ನಿರ್ಣಯದಿಂದ ನಿನ್ನನ್ನು ತಪ್ಪಿಸಿ ಎಲ್ಲ ಸ್ಥಳದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಕೃಪೆ ಮತ್ತು ಸಹಾಯ ಮಾಡಲಿ. ಮತ್ತು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.